ಬ್ಯಾಡ್ ಬ್ಲಡ್ ಅಲ್ಲಿ ನಮ್ಮ ಜಿಮ್ಮಿ ಊಸೋ ಅವರೇನೋ ರಿಟರ್ನ್ ಆದ್ರು, ಬಟ್ ಅವರು ಎಲ್ಲಿಂದ ಬಂದ್ರು, ಯಾವ ರೀತಿ ಬಂದ್ರು ಅಂತ ಒಬ್ಬ ಫ್ಯಾನು ವಿಡಿಯೋನ ರೆಕಾರ್ಡ್ ಮಾಡಿ ಹರಿಬಿಟ್ಟಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು, ಇಡೀ ಮ್ಯಾಚ್ ನಡಿಬೇಕಾದ್ರೆ ನಮ್ಮ ಜಿಮ್ಮಿ ಊಸೋ ಅವರು ರಿಂಗ್ ಸಂದಿನೇ ಇರ್ತಾರೆ. ಅಂಡ್ ಒಂದು ಟೈಮ್ ಬಂದಾಗ ನಮ್ಮ ಜಿಮ್ಮಿ ಊಸೋ ಅವರು ಸಡನ್ ಆಗಿ ರಿಂಗ್ ಸಂದಿಯಿಂದ ಬಂದು ಒಂದು ಶಾಕಿಂಗ್ ರಿಟರ್ನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ನೋಡೋದಿಕ್ಕೆ ಸಿಕ್ಕಾಪಟ್ಟೆ ಫನ್ನಿ ಅನ್ಸುತ್ತೆ, ಬಟ್ ಫನ್ನಿ ಅನ್ಸಿದ್ರು ಕೂಡ ಅವರು ಅಷ್ಟೊಂದು ಸೀರಿಯಸ್ ಆಗಿ ಸೋಲೋ ಸಿಕೋವಾ ಅವರ ಮುಂದೆ ನಿಂತಿರ್ತಾರೆ. ಅದೆಲ್ಲದೂ ಕೂಡ ಸೈಕ್ ಆಗಿತ್ತು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು PG ಏರಾ ಎಂಡಿಂಗ್ ಬಗ್ಗೆ. ಲಿಟರಲಿ ಗೈಸ್, ನಾನು ಇವಾಗ ಹೇಳ್ಬೋದು ಅಫಿಷಿಯಲಿ WWE PG ಏರಾ ಮುಗ್ದಿದೆ ಅಂತ. ಯಾಕಪ್ಪ ಈ ರೀತಿ ಹೇಳ್ತಾ ಇದ್ದೀನಿ ಅಂದ್ರೆ, ಹೆಲ್ ಇನ್ ಎ ಸೆಲ್ ಮ್ಯಾಚ್ ನ ನೀವು ಇಲ್ಲಿ ನೋಡ್ತಾ ಇರಬಹುದು, ಎಷ್ಟು ಬ್ರೂಟಲ್ ಆಗಿ WWE ಅವರು ಹೆಲ್ ಇನ್ ಎ ಸೆಲ್ ಮ್ಯಾಚ್ ನ ಪ್ರೆಸೆಂಟ್ ಮಾಡಿದ್ರು ಅಂತ. ಅಂಡ್ ಪ್ರೆಸೆಂಟ್ ಮಾಡಬೇಕಾದ್ರೆ ನಾನು ಅನ್ಕೋತಾ ಇದ್ದೆ, WWE ಅವರು ತನ್ನ ವೆಬ್ಸೈಟ್ ಅಲ್ಲಿ ಫೋಟೋಸ್ ಗಳನ್ನ ರಿಲೀಸ್ ಮಾಡ್ತಾರಲ್ಲ, ಆಗ ಆ ಒಂದು ಫೋಟೋಸ್ ಗಳನ್ನ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ರಿಲೀಸ್ ಮಾಡ್ತಾರೆ ಅಂತ. ಯಾಕಂದ್ರೆ ಇಷ್ಟು ವರ್ಷ PG ಏರಾದಲ್ಲಿ ನಾವು ಯಾವುದೇ ರೀತಿಯ ಬ್ಲಡ್ ಮ್ಯಾಚ್ ನ ನೋಡಿದ್ರು ಕೂಡ ಆ ಒಂದು ಫೋಟೋ ಬ್ಲಾಕ್ ಅಂಡ್ ವೈಟ್ ಅಲ್ಲೇ WWE ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಆಗ್ತಾ ಇತ್ತು. ಬಟ್ ಶಾಕಿಂಗ್ಲಿ ನಿನ್ನೆ WWE ವೆಬ್ಸೈಟ್ ನ ಚೆಕ್ ಮಾಡಿದಾಗ ಆ ಒಂದು ಫೋಟೋನ WWE ಅವರು ಬ್ಲಾಕ್ ಅಂಡ್ ವೈಟ್ ಮಾಡಿರ್ಲಿಲ್ಲ. ರಕ್ತ ಯಾವ ರೀತಿ ಬಂದಿತ್ತೋ ಅದೇ ರೀತಿ ಬ್ಲಡ್ ನ ತೋರಿಸಿದ್ರು ಅಂತಾನೆ ಹೇಳ್ಬಹುದು. ಇವನ್ WWE ಅವರು ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ಒಂದು ವಿಡಿಯೋನು ಕೂಡ ಹೊರಗಡೆ ಬಿಡ್ತಾರೆ. ಆ ಒಂದು ವಿಡಿಯೋದಲ್ಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರಿಗೆ ಯಾವ ರೀತಿ 16 ಹೊಲಿಗೆಗಳನ್ನ ಹಾಕಲಾಗ್ತಾ ಇದೆ ಅನ್ನೋದನ್ನ ನೀವು ಇಲ್ಲಿ ನೋಡ್ತಾ ಇರಬಹುದು. ನಾನು ಸ್ಕ್ರೀನ್ ಶಾಟ್ ಗಳನ್ನ ಹಾಕ್ತಾ ಇದ್ದೀನಿ. ಈ ಒಂದು ವಿಡಿಯೋನು ಕೂಡ WWE ಅವರು ಫುಲ್ ಕಲರ್ ಅಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಸೊ ಇದರಿಂದ ನಾನು 100% ಕನ್ಫರ್ಮ್ ಆಗಿ ಹೇಳ್ತಾ ಇದ್ದೀನಿ, WWE PG ಏರಾ ಅಫಿಷಿಯಲ್ ಆಗಿ ಎಂಡ್ ಆಗಿದೆ ಅಂತ. ಸೊ ಇಷ್ಟು ದಿನ ಫಾಕ್ಸ್ ನೆಟ್ವರ್ಕ್ ಅಲ್ಲಿ ಸ್ಮ್ಯಾಕ್ ಡೌನ್ ಬರ್ತಾ ಇತ್ತಲ್ಲ, ಆಗ ನಾವು ಅನ್ಕೋಬಹುದಾಗಿತ್ತು ಓಕೆ ಇನ್ನು ಕೂಡ PG ಏರಾದಲ್ಲೇ ಇದೀವಿ ಅಂತ. ಬಟ್ ಸ್ಮ್ಯಾಕ್ ಡೌನ್ ಕೂಡ ಯಾವಾಗ USA ನೆಟ್ವರ್ಕ್ ಗೆ ಮೂವ್ ಆಗಿ ಮಂಡೇ ನೈಟ್ ರೋ ಕೂಡ USA ನೆಟ್ವರ್ಕ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆಯೋ, ಈಗ್ಲಿಂದಾನೇ WWE ಅವರು PG ಏರಾನ ಎಂಡ್ ಮಾಡ್ತಾ ಇದ್ದಾರೆ. ಅಂಡ್ ಮುಂದಿನ ವರ್ಷ ರಾ ನೆಟ್ಫ್ಲಿಕ್ಸ್ ಗೆ ಹೋದಾಗ ನೋಡಬೇಕು ಇನ್ನು ಎಷ್ಟು ಬ್ರೂಟಾಲಿಟಿನ WWE ಅವರು ತಗೊಂಡು ಬರ್ತಾರೆ ಅಂತ. ಸೊ ಇನ್ ಮುಂದೆ ಗೈಸ್ WWE PG ಏರಾನ ಬಿಟ್ಟು ಅಫಿಷಿಯಲ್ ಆಗಿ TV14 ಗೆ ಮೂವ್ ಆಗಿದ್ದಾರೆ ಅಂತ ನಾವು ಆರಾಮಾಗಿ ಹೇಳ್ಬಹುದು. ಅಂಡ್ ಅಷ್ಟೇ ಬ್ರೂಟಾಲಿಟಿ ಹಾಗೆ ಸೆಕ್ಸುವಲ್ ಕಾಂಟೆಂಟ್ ಗಳನ್ನು ಕೂಡ ನಾವು WWE ಇಂದ ಎಕ್ಸ್ಪೆಕ್ಟ್ ಮಾಡಬಹುದು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು WWE ಅಪ್ಕಮಿಂಗ್ ಪ್ರೀಮಿಯಂ ಲೈವ್ ಇವೆಂಟ್ಸ್ ಗಳ ಲೈನ್ ಅಪ್ ಬಗ್ಗೆ. ಅಫ್ಕೋರ್ಸ್ ಈ ಒಂದು ಲಿಸ್ಟ್ ಅಲ್ಲಿ WWE ಅವರೇ ಎಲಿಮಿನೇಷನ್ ಚೇಂಬರ್ ಹಾಗೆ ಕ್ರೌನ್ ಜ್ಯುವೆಲ್ ನ ಮೆನ್ಷನ್ ಮಾಡಿಲ್ಲ. ಕ್ರೌನ್ ಜ್ಯುವೆಲ್ ನ WWE ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಅಂಡ್ ಅದಕ್ಕೋಸ್ಕರ ಒಂದು ಹೊಸ ರೂಲ್ಸ್ ನು ಕೂಡ ಇಟ್ಟು ಹೊಸ ಚಾಂಪಿಯನ್ಶಿಪ್ ನು ಕೂಡ ರಿವೀಲ್ ಮಾಡಿದ್ದಾರೆ. ನನಗಂತೂ ಅರ್ಥ ಆಗ್ತಾ ಇಲ್ಲ, ಸುಮ್ಮನೆ ಯಾಕೆ ಆ ರೀತಿ ಎಲ್ಲ ಮಾಡಿದ್ರು ಅಂತ. ಒಂದು ನಾರ್ಮಲ್ ಶೋನ ಕೊಟ್ಟಿದ್ರೆ ಆಗೋದು, ಅಥವಾ ಸೌದಿ ಅರೇಬಿಯಾದ ಗೌರ್ಮೆಂಟ್ ಅವರು ದುಡ್ಡನ್ನ ಕೊಟ್ಟಿರಬಹುದು WWE ಗೆ, ಅದಕ್ಕೋಸ್ಕರ ಇಂಟ್ರೆಸ್ಟಿಂಗ್ ಆಗಿರ್ಲಿ ಅಂತ ಈ ರೀತಿ ಒಂದು ನಿರ್ಧಾರನ ನಮ್ಮ WWE ಅವರು ತಗೊಂಡಿದ್ದಾರೆ. ನೀವು ನೋಡ್ತಾ ಇರಬಹುದು, ಮೊದಲನೇದಾಗಿ ನಮಗೆ ಕ್ರೌನ್ ಜ್ಯುವೆಲ್ ನೋಡೋದಕ್ಕೆ ಸಿಗುತ್ತೆ ನವೆಂಬರ್ ನ ಸ್ಟಾರ್ಟಿಂಗ್ ಅಲ್ಲಿ. ಅದಾದ್ಮೇಲೆ ನವೆಂಬರ್ 30ನೇ ತಾರೀಕು ಸರ್ವೈವರ್ ಸೀರೀಸ್ ವಾರ್ ಗೇಮ್ ನೋಡೋದಕ್ಕೆ ಸಿಗುತ್ತೆ. ಡಿಸೆಂಬರ್ 14ನೇ ತಾರೀಕಿಂದ ನಮಗೆ ಸ್ಯಾಟರ್ಡೆ ನೈಟ್ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಇದು ಲೈವ್ ಇವೆಂಟ್ ಅಂತಾನೆ ಹೇಳ್ಬಹುದು. ಇದನ್ನು ಕೂಡ WWE ಅವರು ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ಲಿಸ್ಟ್ ಮಾಡಿದ್ದಾರೆ. ಇದಾದ್ಮೇಲೆ ನಮಗೆ ಡೈರೆಕ್ಟ್ ಆಗಿ ಫೆಬ್ರವರಿಯಲ್ಲಿ ರಾಯಲ್ ರಂಬಲ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅದಾದ್ಮೇಲೆ ಮಾರ್ಚ್ ಅಲ್ಲಿ ಎಲಿಮಿನೇಷನ್ ಚೇಂಬರ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅದಾದ್ಮೇಲೆ ಏಪ್ರಿಲ್ ಅಲ್ಲಿ ರಸಲ್ ಮೇನಿಯಾ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅದಾದ್ಮೇಲೆ WWE ಅವರು ಆಗಸ್ಟ್ ಅಲ್ಲಿ ಆಗುವಂತಹ ಸಮ್ಮರ್ ಸ್ಲಾಮ್ ಕೂಡ ಅಫಿಷಿಯಲ್ ಆಗಿ ಲಿಸ್ಟ್ ಮಾಡಿದ್ದಾರೆ. ಬಟ್ ನಾವಿಲ್ಲಿ ಸರಿಯಾಗಿ ಗಮನ ಕೊಟ್ರೆ ನಮಗೆ ಡಿಸೆಂಬರ್ ಹಾಗೆ ಜನವರಿಯಲ್ಲಿ ಯಾವುದೇ ರೀತಿಯ ಪ್ರೀಮಿಯಂ ಲೈವ್ ಇವೆಂಟ್ಸ್ ಗಳು ನೋಡೋದಕ್ಕೆ ಸಿಗೋದಿಲ್ಲ. ಬರೀ ಒಂದೇ ಒಂದು ಲೈವ್ ಇವೆಂಟ್ ನ WWE ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಅಫ್ಕೋರ್ಸ್ ಆ ಒಂದು ಲೈವ್ ಇವೆಂಟ್ ಅಲ್ಲಿ WWE ಅವರು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ತೋರಿಸಬಹುದು ಅಂತ ಅನ್ಕೋತೀನಿ. ಬಟ್ ಆದ್ರೂ ಕೂಡ ಡಿಸೆಂಬರ್ ಜನವರಿಯಲ್ಲಿ ಪ್ರೀಮಿಯಂ ಲೈವ್ ಇವೆಂಟ್ ಇಲ್ವಲ್ಲ, ಸೊ WWE ಆ ಒಂದು ಟೈಮ್ ಅಲ್ಲಿ ಸಿಕ್ಕಾಪಟ್ಟೆ ಬೋರಿಂಗ್ ಆಗಿರುತ್ತೆ ಅಂತ ನೀವೇನಾದ್ರೂ ಅನ್ಕೊಂಡ್ರೆ, ಗಾಯ್ಸ್ WWE ಆ ಒಂದು ಟೈಮ್ ಅಲ್ಲಿ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾಕಂದ್ರೆ ಜನವರಿ 6ನೇ ತಾರೀಕು ಮಂಡೇ ನೈಟ್ ರೋ ನೆಟ್ಫ್ಲಿಕ್ಸ್ ಗೆ ಹೋಗ್ತಾ ಇದೆ. ಅಂಡ್ ಆ ಒಂದು ಮಂಡೇ ನೈಟ್ ರೋ ನ WWE ಅವರು ಒಂದು ಪ್ರೀಮಿಯಂ ಲೈವ್ ಇವೆಂಟ್ ರೀತಿನೇ ಬುಕ್ ಮಾಡ್ತಾರೆ. ಜಾನ್ ಸಿನಾ ಅವರ ಅಪಿಯರೆನ್ಸ್, ರಾಕ್ ಅವರ ಅಪಿಯರೆನ್ಸ್, ರೋಮನ್ ರೈನ್ಸ್, ಕೋಡಿ ರೋಡ್ಸ್ ಇವರೆಲ್ಲರೂ ಕೂಡ ನಮಗೆ ಆ ಒಂದು ಮಂಡೇ ನೈಟ್ ರೋ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಸೊ ಇದ್ರ ಪ್ರಕಾರ ಜನವರಿಯಲ್ಲೂ ಕೂಡ ನಮಗೊಂದು ಪ್ರೀಮಿಯಂ ಲೈವ್ ಇವೆಂಟ್ ನೋಡೋದಕ್ಕೆ ಸಿಕ್ಕಂಗೆ ಲೆಕ್ಕ. ಇಷ್ಟೇ ಅಲ್ಲ ಗೈಸ್, ನಮ್ಮ ರಾಕ್ ಅವರು ಕೂಡ ತಮ್ಮ ರಿಟರ್ನ್ ನ ಮಾಡಿರೋದ್ರಿಂದ ಇನ್ ಮುಂದೆ ನಮಗೆ ರೋಡ್ ಟು ರಸಲ್ ಮೇನಿಯಾ ಅಫಿಷಿಯಲ್ ಆಗಿ ಕಿಕ್ ಆಫ್ ಆಗಿದೆ ಅಂತ ಅನ್ಕೋತೀನಿ. ಅಫಿಷಿಯಲ್ ಆಗಿ ಇಲ್ಲಿಂದ ಪ್ರಾರಂಭ ಆಗಿದೆ. ಇಷ್ಟು ವರ್ಷ ರಾಯಲ್ ರಂಬಲ್ ಇಂದ ಪ್ರಾರಂಭ ಆದ್ರೆ WWE ಅವರು ಈ ಬಾರಿ ಸ್ಪೆಷಲ್ ಆಗಿ ಬ್ಯಾಡ್ ಬ್ಲಡ್ ಪ್ರೀಮಿಯಂ ಲೈವ್ ಇವೆಂಟ್ ಇಂದಾನೆ ರೋಡ್ ಟು ರಸಲ್ ಮೇನಿಯಾನ ಪ್ರಾರಂಭ ಮಾಡಿದ್ದಾರೆ. ನೋಡೋಣ ಸ್ಟೋರಿಗಳು ಯಾವ ರೀತಿ ಹೋಗುತ್ತೆ ಅಂತ.
ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ದ ಫೈನಲ್ ಬಾಸ್ ರಾಕ್ ಅವರ ಬಗ್ಗೆ. ಸೊ ರಾಕ್ ಅವರು ತಮ್ಮ ಅಫಿಷಿಯಲ್ ರಿಟರ್ನ್ ನ ಡಬ್ಲ್ಯೂ ಬ್ಯಾಡ್ ಬ್ಲಡ್ ಅಲ್ಲಿ ಮಾಡಾಗಿದೆ. ಅಂಡ್ ಅದಾದ್ಮೇಲೆ ರೋಮನ್ ರೈನ್ಸ್, ಕೋಡಿ ರೋಡ್ಸ್ ಇವರೆಲ್ಲರಿಗೂ ಕೂಡ ಒಂದು ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ ಅಂತ ನಾನು ನಿಮ್ಗೆ ತಿಳಿಸಿದ್ದೆ. ಬಟ್ ಇಲ್ಲಿ ಗಮನಿಸಬೇಕಾದಂತಹ ವಿಚಾರ ಏನಪ್ಪಾ ಅಂದ್ರೆ, ಬ್ಯಾಡ್ ಬ್ಲಡ್ ಅಲ್ಲಿ ನಮ್ಮ ರಾಕ್ ಅವರು ಬಂದಾಗ ಸೋಲೋ ಸಿಕೋವಾ ಹಾಗೆ ಅವರ ಬ್ಲಡ್ ಲೈನ್ ಕ್ರೌಡ್ ಕಡೆಯಿಂದ ಹೊರಟೋಗುತ್ತೆ. ಅಂಡ್ ಇಷ್ಟು ದಿನ ನಾವು ಯಾವ ಸ್ಟೋರಿನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವೋ ಆ ಒಂದು ಸ್ಟೋರಿ ನಮಗೆ ನೋಡೋದಕ್ಕೆ ಸಿಗುತ್ತೋ ಇಲ್ವೋ ಅನ್ನೋ ಒಂದು ಡೌಟ್ ನಮಗೆ ನೋಡೋದಕ್ಕೆ ಶುರು ಆಗುತ್ತೆ. ಇಷ್ಟು ದಿನ ನಾವು ಯಾವ ರೀತಿ ಸ್ಟೋರಿನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವೋ ಅಂದ್ರೆ, ಈ ನಮ್ಮ ಸೋಲೋ ಸಿಕೋವಾ ಅವರ ಬ್ಲಡ್ ಲೈನ್ ಏನಿದೆ ಅದರ ಒರಿಜಿನಲ್ ಟ್ರೈಬಲ್ ಚೀಫ್ ರಾಕ್ ಅವರು. ಸೊ ರಾಕ್ ಅವರು ಬರೋ ತನಕ ಸೋಲೋ ಸಿಕೋವಾ ಅವರು ಆ ಒಂದು ಬ್ಲಡ್ ಲೈನ್ ನ ನೋಡ್ಕೋತಾ ಇರ್ತಾರೆ. ಸೊ ಸೋಲೋ ಸಿಕೋವಾ ಅವರು ಇಷ್ಟು ದಿನ ಯಾವ ಯಾವ ವಿಚಾರಗಳನ್ನ ಮಾಡಿದ್ರೋ ಅದಕ್ಕೆಲ್ಲದಕ್ಕೂ ಕೂಡ ಕಾರಣ ರಾಕ್ ಅವರೇ. ಸೊ ರಾಕ್ ಅವರೇ ಈ ಒಂದು ಹೊಸ ಬ್ಲಡ್ ಲೈನ್ ನ ನಡೆಸ್ತಾ ಇರೋದು. ಅಂಡ್ ಹಿಂಗೆ ಡಬ್ಲ್ಯೂ ಅವರು ಪ್ಲಾನ್ ಮಾಡ್ತಾ ರಾಕ್ ಅವರ ಬ್ಲಡ್ ಲೈನ್ ವರ್ಸಸ್ ರೋಮನ್ ರೈನ್ಸ್ ಅವರ ಬ್ಲಡ್ ಲೈನ್ ನಡುವೆ ಒಂದು ಫ್ಯೂಡ್ ನ ಪ್ಲಾನ್ ಮಾಡುತ್ತೆ ಅಂತ ನಾವು ಇಷ್ಟು ದಿನ ಹೇಳ್ಕೊಂಡು ಬಂದಿದ್ದೀವಿ. ಬಟ್ ಬ್ಯಾಡ್ ಬ್ಲಡ್ ಅಲ್ಲಿ ಅದ್ ಯಾವ ವಿಚಾರನೂ ಕೂಡ ನಮಗೆ ನೋಡೋದಕ್ಕೆ ಸಿಗ್ಲಿಲ್ಲ. ಬಟ್ ಗೈಸ್, ಒಂದು ಫ್ಯಾನ್ ಕ್ಯಾಮ್ ಇಂದ ರೆಕಾರ್ಡ್ ಆಗಿರ್ತಕ್ಕಂತಹ ವಿಡಿಯೋನ ನೀವು ಇಲ್ಲಿ ನೋಡ್ತಾ ಇರಬಹುದು. ನಮ್ಮ ಸೋಲೋ ಸಿಕೋವಾ ಅವರು ಫೈನಲ್ ಬಾಸ್ ರಾಕ್ ಅವರು ಬಂದಾಗ ಅವ್ರನ್ನ ನೋಡ್ಕೊಂಡು ಕ್ರೌಡ್ ಹತ್ರ ನಿಂತಿದ್ದಾರೆ. ಅಂಡ್ ಅವರು ಅಲ್ಲಿ ಒಂದು ವರ್ಡ್ ನ ಹೇಳ್ತಾರೆ. ಅವ್ರು ಹೇಳ್ತಾರೆ, ಇಟ್ ಈಸ್ ಆಲ್ ಪಾರ್ಟ್ ಆಫ್ ದ ಪ್ಲಾನ್ ಅಂತ ನಮ್ಮ ಸೋಲೋ ಸಿಕೋವಾ ಅವರು ಹೇಳಿದ್ದಾರೆ. ಸೊ ಇದೆಲ್ಲದೂ ಕೂಡ ನಮ್ಮ ಪ್ಲಾನ್ ನ ಭಾಗ ಅಂತ ನಮ್ಮ ಸೋಲೋ ಸಿಕೋವಾ ಅವರು ಹೇಳ್ತಾ ಇದ್ದಾರೆ. ಸೊ ನಮ್ಮ ಸೋಲೋ ಸಿಕೋವಾ ಅವರ ಪ್ರಕಾರ ರಾಕ್ ಅವರೇ ಅವರ ಟ್ರೈಬಲ್ ಚೀಫ್. ಸೊ ನಮ್ಮ ಸೋಲೋ ಸಿಕೋವಾ ಅವರ ಬ್ಲಡ್ ಲೈನ್ ನ ಲೀಡರ್ ನಮ್ಮ ರಾಕ್ ಅವರೇ. ಸೊ ನಮ್ಮ ರಾಕ್ ಅವರೇ ಇಷ್ಟು ದಿನ ಇದನ್ನೆಲ್ಲದನ್ನು ಕೂಡ ಪ್ಲಾನ್ ಮಾಡಿದ್ರು. ಬ್ಯಾಡ್ ಬ್ಲಡ್ ಗೆ ಬರುವಂತಹ ಪ್ಲಾನ್ ಕೂಡ ರಾಕ್ ಅವ್ರದೇ ಆಗಿತ್ತು. ಸೊ ಇಲ್ಲಿಂದ ನಮ್ಮ ಸೋಲೋ ಸಿಕೋವಾ ಹಾಗೆ ಡಬ್ಲ್ಯೂ ಅವರು ಇಬ್ರು ಕೂಡ ಕ್ಲಿಯರ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ರಾಕ್ ಅವರು ಬಂದು ಸೋಲೋ ಸಿಕೋವಾ ಅವ್ರನ್ನೇ ಜಾಯಿನ್ ಆಗ್ತಾರೆ. ಸಾರಿ ನಮ್ಮ ಸೋಲೋ ಸಿಕೋವಾ ಅವರ ಬ್ಲಡ್ ಲೈನ್ ಹೋಗಿ ರಾಕ್ ಅವ್ರನ್ನ ಜಾಯಿನ್ ಆಗ್ತಾರೆ. ಅಂಡ್ ನಮ್ಮ ರಾಕ್ ಅವರು ಡಬ್ಲ್ಯೂ ಅಲ್ಲಿ ಹೊಸ ಟ್ರೈಬಲ್ ಚೀಫ್ ಆಗ್ತಾರೆ. ನೋಡೋಣ ಗೈಸ್ ಆ ಒಂದು ಮೂಮೆಂಟ್ ಯಾವ ರೀತಿ ಇರುತ್ತೆ ಅಂತ. ಇದನ್ನೆಲ್ಲದನ್ನು ಕೂಡ ಡಬ್ಲ್ಯೂ ಅವರು ಸ್ಮ್ಯಾಕ್ ಡೌನ್ ನಲ್ಲೇ ತೋರಿಸ್ತಾರೋ ಅಥವಾ ಇನ್ನೂ ಸ್ವಲ್ಪ ದಿನ ನಮಗೆ ವೆಯ್ಟ್ ಮಾಡಬೇಕಾಗುತ್ತೋ ಅನ್ನೋದನ್ನು ಕೂಡ ನಾವು ಕಾದ್ ನೋಡಬೇಕು. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಾಳೆಯ ಮಂಡೇ ನೈಟ್ ರಾ ಬಗ್ಗೆ. ನಾಳೆ ಮಂಡೇ ನೈಟ್ ರಾ ಮಾತ್ರ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಲಿದೆ. ಯಾಕಂದ್ರೆ ಬ್ಯಾಡ್ ಬ್ಲಡ್ ಮುಗಿದ ಮೇಲೆ ಬರ್ತಾ ಇರ್ತಕ್ಕಂತಹ ಮೊದಲ ಮಂಡೇ ನೈಟ್ ರಾ. ಅಂಡ್ ಡಬ್ಲ್ಯೂ ಅವರು ಕೂಡ ಅದೇ ರೀತಿ ವಿಚಾರಗಳನ್ನ ನಾಳೆ ಮಂಡೇ ನೈಟ್ ರಾಗೆ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಮೊದಲನೇದಾಗಿ ನಮಗೆ ನಾಳೆ ಮಂಡೇ ನೈಟ್ ರಾ ಅಲ್ಲಿ ಶೇಮಸ್ ವರ್ಸಸ್ ಪೀಟ್ ಡನ್ ಅವರ ನಡುವೆ ಒಂದು ಡಾನಿ ಬ್ರೂಕ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ನೋಡೋಣ ಈ ಒಂದು ಮ್ಯಾಚ್ ಅಲ್ಲಿ ಯಾರು ಗೆಲ್ತಾರೆ ಅಂತ. ಇದಾದ್ಮೇಲೆ ನಮಗೆ ಜೇ ಉಸೋ ಹಾಗೆ ಝೇವಿಯರ್ ವುಡ್ಸ್ ಅವರ ನಡುವೆ ಕೂಡ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ನೋಡೋಣ ಈ ಒಂದು ಮ್ಯಾಚ್ ಅಲ್ಲಿ ಏನಾಗುತ್ತೆ ಅಂತ. ಇದಾದ್ಮೇಲೆ ನಮಗೆ ಗಂತರ್ ವರ್ಸಸ್ ಸಾಮಿ ಝೈನ್ ಅವರ ನಡುವೆ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ಶಿಪ್ ಗೂ ಕೂಡ ಡಬ್ಲ್ಯೂ ಅವರು ಒಂದು ಸಿಂಗಲ್ಸ್ ಮ್ಯಾಚ್ ನ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ನೋಡೋಣ ಗೈಸ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಗಂತರ್ ಅವರು ಯಾವ ರೀತಿ ತಮ್ಮ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೋತಾರೆ ಅಂತ, ಅಥವಾ ಡಬ್ಲ್ಯೂ ಅವರು ನಮ್ಮ ಗೋಲ್ಡ್ಬರ್ಗ್ ಅವ್ರನ್ನ ಈ ಒಂದು ಮ್ಯಾಚ್ ಗೆ ಕರ್ಕೊಂಡು ಬರ್ತಾರ ಅನ್ನೋದನ್ನು ಕೂಡ ನಾವು ಕಾದ್ ನೋಡ್ಬೇಕು. ಇದಾದ್ಮೇಲೆ ನಮಗೆ ನಾಳೆ ಪ್ರಾಬಬ್ಲಿ ಸಿಎಂ ಪಂಕ್ ಅವರ ರಿಟರ್ನ್ ನೋಡೋದಕ್ಕೆ ಸಿಗಬಹುದು. ಹೆಲಿನೆಸೆಲ್ ಅಲ್ಲಿ ಅಷ್ಟೊಂದು ಬ್ರೂಟಲ್ ಮ್ಯಾಚ್ ನ ಕೊಟ್ಟಾದಂತಹ ನಂತರ ನಮ್ಮ ಸಿಎಂ ಪಂಕ್ ಅವರು ನಾಳೆ ಪ್ರಾಬಬ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರೆ. ನಮ್ಮ ಸೆತ್ ಫ್ರೀಕಿನ್ ರಾಲೆನ್ಸ್ ಹಾಗೆ ಬ್ರಾನ್ಸನ್ ರೆಡ್ ಅವರ ಸ್ಟೋರಿ ಕೂಡ ನಮಗೆ ನಾಳೆ ಕಂಟಿನ್ಯೂ ಆಗೋದು ನೋಡೋದಕ್ಕೆ ಸಿಗುತ್ತೆ. ಲಿವ್ ಮಾರ್ಗನ್, ಡೊಮಿನಿಕ್ ಮಿಸ್ಟೀರಿಯೋ, ಜಡ್ಜ್ಮೆಂಟ್ ಡೇ, ಸಿಕ್ಕಾಪಟ್ಟೆ ವಿಚಾರಗಳು ನಮಗೆ ನಾಳೆ ಮಂಡೇ ನೈಟ್ ರಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ.